ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅರುಣ. ನಾನೊಬ್ಬ ಅಮಲ್ ರೋಗಿ. ದೇವರ ದಯೆ, ಕುಟುಂಬದ ಸಹಾಯ, ಹಿರಿಯ ಬಂಧುಗಳ ಅನುಭವ, ಬಲ ಭರವಸೆ ಹಾಗೂ 12 ಹೆಜ್ಜೆಗಳು ಈ ಕಾರ್ಯಕ್ರಮ. ಸೊ ಕುಡಿಯುವಂತ ಯಾವ ಮಾನಸಿಕ ಸೆಳೆತ ಕೂಡ ಇಲ್ಲ ಸ್ನೇಹಿತರೆ. ತುಂಬಾ ಚೆನ್ನಾಗಿದ್ದೀನಿ. ಬಹಳ ಕೆಲಸ ಕೂಡ ಮಾಡಿ ಶ್ರಾವಣ ಮಾಸ, ಹಿಂಗಾಗಿ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದು, ಕೆಲಸ ಕೂಡ ಬಹಳ ಆಗಿದೆ. ಸೊ ನಾವು ನಿನ್ನೆ ಈ ನಮ್ರತೆ ಬಗ್ಗೆ ಮಾತನಾಡ್ತಾ ಇದ್ವಿ. 7ನೇ ಹೆಜ್ಜೆ 71ನೇ ಪೇಜಿಗೆ ನಾವು ನಿಲ್ಲಿಸಿದ್ವಿ, ಕೊನೆಯ ಪ್ಯಾರಾದಲ್ಲಿ. ಸೊ ಡೈರೆಕ್ಟ್ ಆಗಿ ಇವತ್ತು ಓದ್ಲಿಕ್ಕೆ ಹೇಳ್ತೀನಿ. ನಾನು ಕೂಡ ಇಲ್ಲಿ ಸ್ಕ್ರೀನ್ ಶೇರ್ ಮಾಡ್ತೀನಿ. ಸೊ ನನ್ನ ಜೊತೆ ಪ್ರಶಾಂತ ಧಾಮದ ಸ್ನೇಹಿತರಿದ್ದಾರೆ. ಸೊ ಅವರು ಕೂಡ ಅದನ್ನ ಓದ್ತಾರೆ. ಆಮೇಲೆ ಅದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ಸ್ನೇಹಿತರೆ. ಸೊ ದಯವಿಟ್ಟು ಓದಿ ಸರ್. 3ನೇ ಪ್ಯಾರ 71ನೇ ಪೇಜು. ನಮಸ್ಕಾರ ಬಂಧುಗಳೇ. 12 ಹೆಜ್ಜೆಗಳು ಮತ್ತು 12 ಪರಂಪರೆಗಳು. 7ನೇ ಹೆಜ್ಜೆ, ಪುಟ ಸಂಖ್ಯೆ 71, ಕೊನೆಯ ಪ್ಯಾರ. ನಮ್ರತೆಯ ಬಗ್ಗೆ ನಾವು ತಿಳಿದುಕೊಂಡಾಗ ನಮ್ಮ ದೃಷ್ಟಿಕೋನದಲ್ಲಿ ಸಂಪೂರ್ಣ ಬದಲಾವಣೆ ಆಗುತ್ತದೆ. ನೋವುಭರಿತ ಅಹಂಭಾವದ ನಿರಾಕರಣೆಯಿಂದ ಬರುವ ಮೌಲ್ಯಗಳನ್ನು ಕಂಡಾಗ ನಮ್ಮ ಕಣ್ಣುಗಳು ಸರಿಯಾಗಿ ತೆರೆದುಕೊಂಡವು. ಈವರೆಗೆ ನಾವು ಮತ್ತು ಸಮಸ್ಯೆಗಳಿಂದ ದೂರ ಓಡುವುದರಲ್ಲೇ ನಮ್ಮ ಜೀವನವು ಕಳೆದು ಹೋಯಿತು. ಸೋಂಕು ರೋಗದಿಂದ ಜನ ದೂರ ಓಡುವಂತೆ ನಾವು ಅವುಗಳಿಂದ ದೂರ ಓಡಿದೆವು. ಜೀವನದ ನಿಜವಾದ ಅಂಗವಾದ ವೇದನೆಯನ್ನು ಎದುರಿಸುವುದು ನಮಗೆ ಯಾವತ್ತೂ ಬೇಕಾಗಿರಲಿಲ್ಲ. ಶೀಶೆಯ ಮುಖಾಂತರ ತಪ್ಪಿಸಿಕೊಳ್ಳುವುದೇ ನಮ್ಮ ಪರಿಹಾರವಾಯಿತು. ಪರಿಶ್ರಮ ಅಥವಾ ದುಃಖಾನುಭವದ ಮೂಲಕ ತನ್ನ ವ್ಯಕ್ತಿತ್ವ ಕಟ್ಟುವುದು ಸಂತರಿಗಾದೀತು. ಆದರೆ ನಮಗೆ ಆ ಕಡೆ ಆಕರ್ಷಣೆ ಇಲ್ಲವಾಯಿತು. ಎಸ್, ನಮ್ರತೆ ಬಗ್ಗೆ ನಾವೇನು ಇಷ್ಟು ದಿನ ಮಾತನಾಡ್ತಾ ಬಂದೀವಿ, ಅದರ ಬಗ್ಗೆ ಒಂಚೂರು ನಂಗೆ ಗೊತ್ತು ಎಲ್ಲರೂ ಅರ್ಥ ಮಾಡ್ಕೊಂಡಿರ್ತಾರೆ, ಇನ್ನಷ್ಟು ಓದಿರ್ತಾರೆ. ಬಟ್ ಯಾವಾಗ ನಾವು ಈ ಕಾರ್ಯಕ್ರಮಕ್ಕೆ ಬಂದ ನಂತರ 7ನೇ ಹೆಜ್ಜೆಯಲ್ಲಿ ನಮ್ರತೆ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಂಡಾಗ ನಮ್ಮ ದೃಷ್ಟಿಕೋನ, ನಮ್ಮ ವ್ಯೂ ಚೇಂಜ್ ಆಗ್ತದೆ. ವಿನಮ್ರತೆ ಅಂದ್ರೆ ಏನು, ನಮ್ರತೆ ಅಂದ್ರೆ ಏನು. ಸೊ ನಮ್ಮಲ್ಲಿ ಮೊದಲು ಏನಿತ್ತಪ್ಪ ಅಂತಂದ್ರೆ, ವಿನಯತೆ ಅಂತಂದ್ರೆ ಬಗ್ಗುವುದು, ವಿನಮ್ರತೆ ಅಂದ್ರೆ ಅಹಂಕಾರವನ್ನ ಬಿಡುವುದು, ವಿನಮ್ರತೆ ಅಂದ್ರೆ ಸೊಕ್ಕನ್ನು ಅಡಗಿಸುವುದು ಅನ್ನುವಂತಹ ಮಾತುಗಳು ತಲೆಯಾಗಿ ಓಡ್ತಿದ್ದು ಬರೀ. ಆದ್ರೆ ಯಾವಾಗ ನಾವು ಇಲ್ಲಿ ಬಂದ ನಂತರ ವಿನಮ್ರತೆಯ ಬಗ್ಗೆ ಒಂದಿಷ್ಟು ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಂಡ್ವಿ, ಕೇಳ್ಕೊಂಡ್ವಿ, ಇದರಿಂದಾಗಿ ಏನ್ ಆಗ್ತದ ಅನ್ನುವಂಥದ್ದನ್ನ ನಮ್ಗೆ ಗುರ್ತಾದಾಗ ನಾವು ನಮ್ಮ ದೃಷ್ಟಿಕೋನ ಬದಲಾಯಿತು. ವಿನಮ್ರತೆ ಅನ್ನುವಂಥದ್ದರ ಬಗ್ಗೆ ಇರುವಂತಹ ನಮ್ಮ ದೃಷ್ಟಿಕೋನ ಅಥವಾ ವ್ಯೂ, ಅಥವಾ ನಮ್ಮ ಏನು ನಾವು ಯಾವ ರೀತಿಯನ್ನ ವಿನಮ್ರತೆಯನ್ನ ನೋಡ್ತಿದ್ವಿ, ಅದೆಲ್ಲವೂ ಬದಲಿ ಆಗ್ತದೆ ಸ್ನೇಹಿತರೆ. ನೋವು ಭರಿತ ಅಹಂಭಾವದ ನಿರಾಕರಣೆ, ವಿನಯತೆ ಅಂದ್ರೆ ಅಂತ ಹೇಳ್ತಾರ ಅವರು. ನೋವು ಭರಿತ ಅಹಂಭಾವದ ಅಂದ್ರೆ ಅಲ್ಲಿ ಯುನೈಟೆಡ್ ಕಾಮದಲ್ಲಿ ಬರ್ದಿದಾರ ಬೇಕಂತಾನೆ. ಅದು ಅಹಂಭಾವದ ನಿರಾಕರಣೆ. ನಾವೇನು ನಮ್ಮಲ್ಲಿ ಏನು ಅಹಂಭಾವ ಇತ್ತು ಅಥವಾ ನಾವು ಆ ತರ ಇತ್ತಂತ ಅನ್ಕೊಂಡಿದ್ವಿ, ಅದರದ ನಿರಾಕರಣೆ ವಿನಯತೆ ಅಂದ್ರೆ, ವಿನಮ್ರತೆ ಅಂದ್ರೆ. ಸೊ ಈ ಅಹಂಭಾವದ ನಿರಾಕರಣೆಯನ್ನ ಮಾಡಿ ವಿನಯತೆಯಿಂದ ನಡೆದುಕೊಳ್ಳುವುದರಿಂದ ನಮಗೆ ಬರುವಂತಹ ಮೌಲ್ಯಗಳನ್ನ ಕಂಡಾಗ ನಮ್ಮ ಕಣ್ಣುಗಳು ಸರಿಯಾಗಿ ತೆರೆದುಕೊಂಡವು. ಎಸ್, ವಿನಮ್ರತೆಯಿಂದ ನಾನು ಹೇಳಿದೆ, ವಿನಮ್ರತೆಯಿಂದ ಏನೇನು ಕೆಲಸಗಳಾಗ್ತಾವು, ಯಾವ್ಯಾವ ಕಾರ್ಯಗಳಾಗ್ತಾವು, ಎಂತೆಂತ ಸಿಚುವೇಶನ್ಗಳಲ್ಲಿ ನಮ್ಮ ಏನು ಸಮಸ್ಯೆಗಳು ಅಥವಾ ನಮ್ಮ ಏನು ಸನ್ನಿವೇಶಗಳು ಯಾವ ರೀತಿ ಬದಲಿಯಾಗ್ಯಾವ ಅನ್ನುವಂಥದ್ದನ್ನ ನಾವು ಇಲ್ಲಿ ಬಂದ ನಂತರ ನೋಡಿದೀವಿ. ಮೊದಲಿಗೆ ಹೆಂಗ ಅನಿಸ್ತಿತ್ತು ಅಂದ್ರೆ ಎಲ್ಲವನ್ನ ಮಾಡ್ತೀನಿ, ಯಾರೇನ್ ಮಾಡ್ತಾರೆ ನಾನು ಮಾಡೇ ತೀರ್ತೀನಿ ಅನ್ನುವಂಥದ್ದು ಎಲ್ಲವೂ ತಲೆಯಾಗಿರ್ತಿತ್ತು. ಆದ್ರೆ ಯಾವಾಗ ನಮ್ಮಲ್ಲಿ ಈ ಅಹಂಭಾವದ ನಿರಾಕರಣೆ ಹೋಯ್ತು, ಅವಾಗ ನಮ್ಮ ಕೆಲಸಗಳು ಅಥವಾ ನಮ್ಮ ಏನು ಯಾವುದೇ ಪರಿಸ್ಥಿತಿ ಇರಲಿ, ಯಾವುದೇ ಏನು ಸನ್ನಿವೇಶ ಇರಲಿ, ಅವೆಲ್ಲವೂ ಆಟೋಮೆಟಿಕ್ ಆಗಿ ಕರಗಿ ಹೋದು ಸ್ನೇಹಿತರು. ಕರಗಿ ಹೋದು ಅನ್ನೋದಕ್ಕಿಂತ ಹೇಳಿ ಸಾಕಷ್ಟು ವಿಷಯಗಳು ಏನಾರ ಆಗ್ತದ ಅನ್ನುವಂಥ ಯೋಚನೆಯಲ್ಲಿ ಇದ್ದಾಗ ಅವು ಮಾಯನ ಆಗ್ಬಿಟ್ಟು ಯಾವ ಸಮಸ್ಯೆನೇ ಇಲ್ಲಾರ್ದ್ರ ಜೊತೆ ನಮಗ ಅನ್ಸಾಕತ್ತ. ಸಮಸ್ಯೆನೇ ಇರ್ಲಿಲ್ಲ, ಸುಮ್ಮನೆ ನಾವು ಟೆನ್ಷನ್ ತಗೊಂಡಿವಿ ಅಂತ ಅನ್ಸಾಕತ್ತಿತ್ತು. ಒಮ್ಮೆ ಸುಮ್ಮನೆ ಏನು ಇರ್ಲೇ ಇಲ್ಲ, ಸುಮ್ಮನೆ ನಾವು ಟೆನ್ಷನ್ ತಗೊಂಡಿವಿ ಅಂತ ಹೇಳಿ ಅನಿಸ್ತಿತ್ತು. ಯಾಕಂದ್ರೆ ಆ ವಿನಯತೆ ಆ ರೀತಿ ನಮ್ಮಲ್ಲಿ ಕೆಲಸ ಮಾಡ್ತಿತ್ತು ಸ್ನೇಹಿತರೆ. ಸೊ ಇಲ್ಲಿವರೆಗೆ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ, ನಮಗ್ ಬರುವಂತ ಸಮಸ್ಯೆಗಳಿಂದ ದೂರ ಓಡ್ತಿದ್ವಿ, ಅವುಗಳನ್ನ ಹೆಂಗಾರ ಮಾಡಿ ತಪ್ಪಿಸ್ಕೊಳಕ್ ನೋಡ್ತಿದ್ವಿ. ಇದ್ರಾಗ
ಕಷ್ಟ ಬಂದ್ರೂ ತಪ್ಪಿಸ್ಕೊಳ್ಳೋದು, ಸುಖ ಬಂದ್ರೂ ತಪ್ಪಿಸ್ಕೊಳ್ಳೋದು ಅಂತ ಪರಿಸ್ಥಿತಿ ಇತ್ತು ನಮಗೆ. ಸಂತೋಷನೂ ಚೆನ್ನಾಗಿ ಅನುಭವಿಸ್ತಿರ್ಲಿಲ್ಲ ನಾವು, ಸಂತೋಷನೂ ಚೆನ್ನಾಗಿ ಅನುಭವಿಸ್ತಾ ಇರ್ಲಿಲ್ಲ. ಇನ್ನು ದುಃಖ ಕರೆ ಬಿಡ್ರಿ, ಸಂತೋಷವನ್ನು ಚೆನ್ನಾಗಿ ಅನುಭವಿಸ್ತಿರ್ಲಿಲ್ಲ, ಅವು ಕೂಡ ಕುಡ್ದ ಹೋಗ್ತಿದ್ವು. ಯಾವ ಸಣ್ಣ ಸಮಸ್ಯೆಗಳು ಬಂದ ನಂತರ ಅವುಗಳನ್ನ ಅವು ಸ್ವಲ್ಪರಾಗಿ ಬಗೆಹರಿತಿರ್ತಿದ್ವು. ಅವೆಲ್ಲ ಬಿಡುದು, ಬೇರೆ ಏನೋ ಯೋಚನೆ ಮಾಡುದು. ಅಲ್ಲೇ ನಮ್ಮಲ್ಲೇ ಒಂದಿಷ್ಟು ಪರಿಹಾರಗಳು ಇರ್ತಿದ್ವು, ಅದನ್ನು ಬಿಡುದು ಮತ್ತು ಓಡು. ರನ್ನಿಂಗ್ ಫ್ರಮ್ ಪೇನ್ ಅಂಡ್ ಪ್ರಾಬ್ಲಮ್ಸ್, ನೋವಿನಿಂದ ಸಮಸ್ಯೆಗಳಿಂದ ಓಡಿ ಹೋಗೋದೇ ಜೀವನ ಆಗಿತ್ತು. ಓಡಿ ಹೋದ್ರೆ ಎಲ್ಲಿಗಾರ ಹೋಗ್ತಿದ್ವಿ, ಓಡಿ ಹೋಗಕ್ಕೆ ಅದ ಬಾರು, ಅದೇ ಗ್ಲಾಸು, ಅದೇ ಕತ್ಲ, ಅದೇ ಬ್ರ್ಯಾಂಡು, ಅಲ್ಲೇ ಕುಂದ್ರದು, ಅದೇ ಗೆಳೆಯರು. ಸಮಸ್ಯೆ ಐತಂತೂ ಕುಡ್ದೀವಿ, ಸಂತೋಷ ಆಗೈತಂತನೂ ಕುಡ್ದ್ವಿ, ದುಃಖ ಆಗೈತಂತನೂ ಕುಡ್ದ್ವಿ, ದುಃಖ ಆಗಿಲ್ಲ ಇವತ್ತು ಆರಾಮ್ ಜೀವನ ಹೋಗೈತಂತನೂ ಕುಡ್ದ್ವಿ. ಆ ಲೆವೆಲಿಗೆ ಬಂದ್ಬಿಟ್ಟು ನಮ್ಮಲ್ಲಿ ಇರುವಾದಂತ ಈ ನಿಜವಾದ ಅಂಗವಾದ ವೇದನೆ ಅಂತ ಹೇಳ್ತಾರ ಅವ್ರು. ಬದುಕಲ್ಲಿ ಕಷ್ಟಗಳು ಬರ್ತಾವು, ಈ ಜೀವನದಲ್ಲಿ ಕಷ್ಟಗಳು ಸುಖಗಳು ಬಂದೇ ಬರ್ತಾವು. ಹಂಗೆ ಕೇಳಿದ್ರೆ ಕಷ್ಟಗಳು ಕಡಿಮೆ, ಬದುಕಲ್ಲಿ ಬರುವಂತಹ ಕಷ್ಟಗಳು ಕಡಿಮೆ, ಸುಖಗಳು ಬಹಳ, ಸಂತೋಷಗಳು ಬಹಳ. ಬಟ್ ಇದು ಕೂಡ ಪಾರ್ಟ್ ಆಫ್ ಲೈಫ್ ಅಂತ ಹೇಳ್ತಾರ. ನಿಜವಾದ ಅಂಗನದ ಅಂಗ ಅಂದ್ರೆ ಪಾರ್ಟ್. ಹೇಳ್ತಾರ ಅವ್ರು, ಎಲ್ಲಿ ಒಂದು ಕಡೆ ಹೇಳ್ತಾರ, ವಿ ಫೆಲ್ಡ್ ಫ್ರಮ್ ದೆಮ್ ಆಸ್ ಫ್ರಮ್ ಫ್ಲೆಜ್ ಅಂತ ಹೇಳ್ತಾರೆ. ವಿ ನೆವರ್ ವಾಂಟೆಡ್ ಟು ಡೀಲ್ ವಿತ್ ದ ಫ್ಯಾಕ್ಟ್ ಆಫ್ ಸಫರಿಂಗ್. ಅಲ್ಲಿ ಏನಿದೆ ಅದ್ರ ಜೊತೆ ಹೋರಾಟನೂ ಮಾಡ್ತಿರ್ಲಿಲ್ಲ, ಅದ್ರ ಕೂಡ ವ್ಯವಹಾರನೂ ಮಾಡ್ತಿರ್ಲಿಲ್ಲ, ಅದನ್ನ ಹೇಗೆ ಬಗೆಹರಿಸ್ಬೇಕು ಅನ್ನುವಂತ ಚಿಂತನೆ ಕೂಡ ಇರ್ತಿರ್ಲಿಲ್ಲ. ಇದು ಯಾವತ್ತೂ ಬೇಕಾಗೇ ಇರಲಿಲ್ಲ ನಮಗೆ. ನಮ್ಮ ಜೀವನದ ನಿಜವಾದ ಒಂದು ಪಾರ್ಟ್ ಅಂದ್ರೆ ವೇದನೆ, ಕಷ್ಟಗಳು ಬರ್ತಾವೆ, ದುಃಖ ಬರ್ತಾವೆ, ಅವುಗಳನ್ನು ಎದುರಿಸೋದು ನಮ್ಗೆ ಯಾವತ್ತೂ ಬೇಕಾಗಿರ್ಲಿಲ್ಲ. ಸೀಸೆಯ ಮುಖಾಂತರ ತಪ್ಪಿಸಿಕೊಳ್ಳುವುದೇ ನಮ್ಗ ಒಂದು ಪರಿಹಾರವಾಗಿತ್ತು. ಎಸ್ಕೇಪ್ ವಾಯಾ ದ ಬಾಟಲ್ ವಾಸ್ ಆಲ್ವೇಸ್ ಅವರ್ ಸೊಲ್ಯೂಷನ್. ಬಾಟಲ್ ವಾಸ್ ಆಲ್ವೇಸ್ ಅವರ್ ಸೊಲ್ಯೂಷನ್. ಎಣ್ಣೆ ಎಲ್ಲದಕ್ಕೂ ಪರಿಹಾರ. ಹಂಗೆ ಹೇಳ್ತಿದ್ವಿ, ಒಂದೊಂದ್ ಕಡೆ ಹೇಳ್ತಿದ್ವಿ ನಾವು ಕೂತಾಗ, ಸರ್ವ ರೋಗಕ್ಕೂ ಸಾರಾಯಿ ಮದ್ದು ಅಂತ ಹೇಳಿ. ಹಂಗೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಸಾರಾಯಿ ಮದ್ದು ಅಂತ ಹೇಳ್ತಿದ್ವಿ. ಎಲ್ಲಿಂದ ತಪ್ಪಿಸ್ಕೊಳ್ತಿದ್ವಿ? ಇದರ ಮುಖಾಂತರ ತಪ್ಪಿಸ್ಕೊಳ್ತಿದ್ವಿ. ಯಾರಿಗೆ ಬೇಕಾಗೈತಿ ಸಮಸ್ಯೆಗಳನ್ನ ಎದುರಿಸೋದು, ಅದರ ಎದುರಿಗೆ ಹೋರಾಟ ಮಾಡೋದು, ಅವುಗಳನ್ನ ಸರಿಪಡಿಸೋದು, ಅಥವಾ ಬಂದಂತ ಸಮಸ್ಯೆಗಳನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅಥವಾ ಒಪ್ಪಿಕೊಳ್ಳೋದು ಕೂಡ ನಮ್ಗೆ ಆಗ್ತಿರ್ಲಿಲ್ಲ. ಸಮಸ್ಯೆಯನ್ನು ಒಪ್ಕೊಂಡ್ಬಿಟ್ರೆ ಅದು ಮುಗಿದೋಗ್ತಿರ್ತದೆ, ಅದನ್ನು ಒಪ್ಕೊಳ್ಳೋದಿಲ್ಲ ನಾವು. ನನಗೆ ಸಮಸ್ಯೆ ಐತೆ ಅನ್ನುವಂಥದ್ದನ್ನು ಒಪ್ಕೊಳ್ಳೋದಿಲ್ಲ ಮೊದಲೇ ಮಾತ್ರ, ಅದು ಸಮಸ್ಯೆ. ದೊಡ್ಡ ಸಮಸ್ಯೆ ಏನಪ್ಪಾ ಅಂದ್ರೆ ಒಪ್ಪಿಕೊಳ್ಳೋದೇ ಇರೋದು. ಹಿಂಗಾಗಿ ಅವ್ರು ಹೇಳ್ತಾರ, ಸೀಸೆಯ ಮುಖಾಂತರ ತಪ್ಪಿಸಿಕೊಳ್ಳುವುದೇ ನಮಗೆ ಪರಿಹಾರವಾಯ್ತು. ಎಸ್ಕೇಪ್ ವಾಯಾ ದ ಬಾಟಲ್ ವಾಸ್ ಆಲ್ವೇಸ್ ಅವರ್ ಸೊಲ್ಯೂಷನ್. ಇದು ಒಂದಿದ್ರೆ ಸಾಕು, ಎಲ್ಲ ಸರಿ ಆಗ್ತದೆ. ಯಾರಿಗೆ ಬೇಕು ಪರಿಶ್ರಮ ಪಡೋದು? ಯಾರಿಗೆ ಬೇಕಾಗೈತಿ ಪರಿಶ್ರಮ ಪಡೋದು ಅಥವಾ ದುಃಖ ಅನುಭವದ ಮೂಲಕ ನನ್ನ ವ್ಯಕ್ತಿತ್ವವನ್ನು ಕಟ್ಟಿಕೊಳ್ಳೋದು? ಎಂತವ್ರಿಗೆ ಸಾಧ್ಯ ಐತೆ ಅಂದ್ರೆ ಸಾಧು ಸಂತರಿಗೆ ಸಾಧ್ಯ ಐತಿ. ನಮ್ಮಂತವ್ರಿಗೆ ಯಾಕೆ ಬೇಕು ಅವೆಲ್ಲ? ಪರಿಶ್ರಮ ಪಡೋದು ಯಾಕೆ ಬೇಕು? ದುಃಖವನ್ನು ಅನುಭವಿಸೋದು ಯಾಕೆ ಬೇಕು? ಆ ದುಃಖವನ್ನು ಅನುಭವಿಸೋದ್ರಿಂದ ನಮ್ಮ ಕ್ಯಾರೆಕ್ಟರ್ನ ಹೆಂಗ್ ಬಿಲ್ಡ್ ಮಾಡ್ಬೇಕು ಅದು ನಮ್ಗೆ ಗೊತ್ತಿಲ್ಲ. ನಮ್ಗೆ ಯಾಕೆ ಬೇಕು? ಸರ್ಟನ್ಲಿ ಡಿಡ್ ನಾಟ್ ಅಪೀಲ್ ಟು ಅಸ್ ಅಂತ ಹೇಳ್ತಾರೆ. ನಮಗೆಲ್ಲ ಬೇಕಾಗಿಲ್ಲ, ಇವೆಲ್ಲವೂ ಬೇಕಾಗಿಲ್ಲ. ನಮಗೆ ಪರಿಶ್ರಮನೂ ಪಡೋದು ಬೇಕಾಗಿಲ್ಲ, ಕಷ್ಟವನ್ನು ಅನುಭವಿಸೋದು ಬೇಕಾಗಿರ್ಲಿಲ್ಲ. ಆ ಪರಿಶ್ರಮದ ಜೊತೆ ದುಃಖವನ್ನು ಅನುಭವಿಸಿ ನಮ್ಮದೇ ಆದಂತ ನಮ್ಮ ಸ್ವಂತ ವ್ಯಕ್ತಿತ್ವವನ್ನು ಕಟ್ಟುವುದು ನಮಗೆ ಬೇಕಾಗಿರ್ಲಿಲ್ಲ. ಅದೆಲ್ಲ ಸಾಧು ಸಂತರಿಗೆ ಬೇಕು, ನಮಗೆ ಯಾಕೆ ಬೇಕು? ಸುಮ್ಮನೆ ಸಂತರ ಆಗೋದಿಲ್ಲ, ಬಹಳ ಕಷ್ಟ ಪಡ್ಬೇಕಾಗ್ತದೆ. ಅದೆಲ್ಲವೂ ನಮಗೆ ಬೇಕಾಗಿಲ್ಲ. ನಮ್ಗೆ ಆ ಕಡೆ ವಿಚಾರನೇ ಇರ್ಲಿಲ್ಲ. ಪರಿಶ್ರಮನೂ ಬೇಡ, ದುಃಖನೂ ಅನುಭವಿಸೋದು ಬೇಡ, ಆರಾಮಾಗಿರ್ಬೇಕು. ನಾವು ಯಾವಾಗ್ಲೂ ನಶಾಲೋಕ. ಪ್ರಪಂಚ ಯಾವಾಗ್ಲೂ ಗುಯ್ 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 ಅಂತಿರ್ಬೇಕು ನಮ್ಮ ಮುಂದೆ. ನಾ ಗುಯ್ ಅಂತಿದ್ನು, ಪ್ರಪಂಚನ ಗುಯ್ ಅಂತಿದ್ನು, ನನಗೂ ಗುರ್ತಾಕಿದ್ದಿಲ್ಲ. ಇದು ಬೇಕಾಗಿತ್ತು ನಮ್ಗೆ. ಮುಂದೆ ಹೇಳ್ತಾರ ಅವರು, ಓದಿ ಸರ್ ಪ್ಲೀಸ್. ಆದರೆ ನಂತರ ಎಲ್ಲಿ ನಾವು ನೋಡಿದೆವು,
ಮತ್ತು ಕೇಳಿದೆವು. ಸೋಲು ಮತ್ತು ನೋವುಗಳು ವಿನಮ್ರತೆಯಿಂದಾಗಿ ಅಮೂಲ್ಯ ಆಸ್ತಿಯಾಗಿ ಪರಿವರ್ತನೆ ಹೊಂದಿದ್ದನ್ನು ನೋಡಿದೆವು. ವಿನಮ್ರತೆಯಿಂದಾಗಿ ಬಲಹೀನತೆಯು ಸಾಮರ್ಥ್ಯವಾಗಿ ಮಾರ್ಪಾಡುವುದನ್ನು ಕಥೆಯ ಮೇಲೆ ಕಥೆಯಿಂದ ಅರಿತುಕೊಂಡೆವು. ಪ್ರತಿಯೊಂದು ಕಥೆಯಲ್ಲೂ ಹೊಸ ಜೀವನಕ್ಕೆ ಸೇರ್ಪಡೆಯಾಗುವುದಕ್ಕಾಗಿ ಬಹಳಷ್ಟು ನೋವನ್ನು ಸಹಿಸುವ ವಿವರಣೆ ಇತ್ತು. ಆದರೆ ನೋವಿನ ಶುಲ್ಕದಿಂದ ನಾವು ಅಂದಾಜಿಸಿದ್ದಕ್ಕಿಂತ ಹೆಚ್ಚಿದ್ದನ್ನು ವಿಕ್ರಯಿಸಿದ್ದೆವು. ಅದು ನಮ್ಮಲ್ಲಿ ಒಂದು ಹಂತದ ನಮ್ರತೆಯನ್ನು ತಂದಿತು. ಅಲ್ಲದೆ ಅದು ನಮ್ಮ ನೋವಿನ ಶಮನಕಾರಿ ಎಂಬುದನ್ನು ಕಂಡುಕೊಂಡೆವು. ಆವಾಗ ನಮ್ಮಲ್ಲಿ ನೋವಿನ ಹೆದರಿಕೆ ಕಡಿಮೆಯಾಯಿತು ಮತ್ತು ನಮ್ರತೆಯ ಹಂಬಲ ಹೆಚ್ಚುತ್ತಾ ಹೋಯಿತು. ಇಲ್ಲಿ ಬಂದ ನಂತರ ನೋಡ್ತೇವೆ. ಇಲ್ಲಿ ಬಂದ ನಂತರ ನೋಡಿದ ನಂತರ ಎಲ್ಲಿ ಇವುಗಳನ್ನೆಲ್ಲವನ್ನ ಕೇಳಿದ ನಂತರ ಈ ಸೋಲು, ನಮಗಾದಂತ ನೋವುಗಳು ಎಲ್ಲ ಇಲ್ಲಿ ನಾವು ತೋಡ್ಕೊಳ್ತೇವೆ, ಹೇಳ್ಕೊಳ್ತೇವೆ. ಅನುಭವಿಸಿದ ಸೋಲನ್ನ ಹೇಳ್ತೀವಿ, ಎಳೆಯಾಗಿ ಹೇಳ್ತೀವಿ. ಅದು ಅತ್ಯಂತ ವಿನಮ್ರತೆಯಿಂದ ಹೇಳ್ತೇವೆ. ಇವು ಇವತ್ತು ನಮ್ಗೆ ಅಮೂಲ್ಯ ಆಸ್ತಿಯಾಗಿ ಪರಿವರ್ತನೆ ಆಗಿದ್ದಾವೆ. ನಮ್ಮ ಅನುಭವಗಳೇ ಇವತ್ತು ನಮಗೆ ಆಸ್ತಿಯಾಗಿ ಸ್ನೇಹಿತರು. ಸಾಕಷ್ಟು ಜನರು ಎಲ್ಲ ಕಥೆಗಳನ್ನ ಕೇಳಿದಾಗ ನಮಗೆ ಅವರ ಕಥೆಗಳಿಗೆ, ಅವರ ಅನುಭವಕ್ಕೆ, ನಮ್ಮ ಅನುಭವಕ್ಕೆ ಎಲ್ಲ ಕಡೆ ಹೊಂದಾಣಿಕೆ. ಅದನ್ನೆಲ್ಲವನ್ನ ಕೇಳಿದ ನಂತರ ಈ ಏನು ನಮ್ಮ ಅನುಭವಗಳದಾವು ಅವೇ ನಮಗೆ ಆಸ್ತಿಯಾಗಿ ಪರಿಣಮಿಸವು. ವಿನಮ್ರತೆ ಅನ್ನುವಂಥದ್ದು ಬಲಹೀನತೆ ಅಲ್ಲ. ವಿನಮ್ರತೆ ಅನ್ನುವಂಥದ್ದು ಬಲಹೀನತೆ ಅಲ್ಲ, ಇದು ಸಾಮರ್ಥ್ಯವಾಗಿ ಮಾರ್ಪಡ್ತದೆ. ಇಲ್ಲಿ ಶಕ್ತಿಯಾಗಿ ಮಾರ್ಪಡ್ತದ, ಒಂದೇ ಸ್ಟ್ರೆಂತ್ ಆಗಿ ಮಾರ್ಪಡ್ತದ ಇದು ವಿನಮ್ರತೆ ಅನ್ನುವಂಥದ್ದು. ಇವತ್ತು ವಿನಮ್ರತೆಯಿಂದ ನಾವು ಒಪ್ಪಿಕೊಂಡು ಇಲ್ಲಿ ಕೂತ ನಂತರ ಬದುಕಿನ ಉಳಿದ ಎಲ್ಲ ಆಯಾಮಗಳಲ್ಲಿ ನಾವು ಗೆದ್ದಿದ್ದೇವೆ ಸ್ನೇಹಿತರೆ. 100% ಇವತ್ತಿಗೂ ಕೂಡ ಗೆಲ್ತಾ ಇದ್ದೀವಿ. ಪ್ರತಿಯೊಂದು ಸನ್ನಿವೇಶಗಳಿರ್ಲಿ, ಯಾವುದೇ ಸನ್ನಿವೇಶ ಇರಲಿ, ಕಷ್ಟ ಬಂದಿಲ್ಲ ಅಂತ ಅಲ್ಲ, ಅದು ನಾನು ಅನ್ಕೊಂಡಿದ್ದು. ಆ ಸನ್ನಿವೇಶವನ್ನ ಕಷ್ಟ ಅಂತ ನಾನು ಭಾವಿಸಿದ್ದು. ಕಷ್ಟ ಅಂತ ಇರೋದಿಲ್ಲ, ಅವು ಕೇವಲ ಸನ್ನಿವೇಶಗಳು, ನಮ್ಮ ಪರ್ಸೆಪ್ಷನ್ಗಳು. ನಾವು ಹೇಗೆ ಭಾವಿಸ್ತೇವೆ ಹಂಗ. ಸರಳವಾಗಿ ತಗೊಂಡ್ರೆ ಸರಳ ಇರ್ತದ, ದುಃಖವಾಗಿ ತಗೊಂಡ್ರೆ ದುಃಖ ಆಗ್ತದೆ, ಹೆದರಿಕೆಯಿಂದ ತಗೊಂಡ್ರೆ ಹೆದರಿಕೆ ಆಗ್ತದೆ, ಒಂದೇನೋ ದೊಡ್ಡ ಸಮಸ್ಯೆ ಕಾಡ್ತಾ ಇದೆ ಅಂತ ತಗೊಂಡ್ರೆ ದೊಡ್ಡ ಸಮಸ್ಯೆ ಅನ್ನಿಸ್ತದ. ಸಿಂಪಲ್ ಆಗಿ ತಗೋ ಅಂತ ಹೇಳ್ತಾರಲ್ಲ ಇವರು, ಸಿಂಪಲ್ ಆಗಿ ತಗೋಬೇಕು ಎಲ್ಲವನ್ನೂ ಅಂತ ಹೇಳ್ತಾರೆ. ವಿನಮ್ರತೆಯಿಂದಾಗಿ ಬಲಹೀನತೆ ಸಾಮರ್ಥ್ಯವಾಗಿ ಮಾರ್ಪಡುವುದನ್ನು ನಾವು ನೋಡಿದ್ದೀವಿ. ಪ್ರತಿಯೊಬ್ಬರ ಜೀವನದಲ್ಲಿ ಇವು ನಡೆದವು. ನಮ್ಮ ಪ್ರತಿಯೊಬ್ಬ ಬಂದು ಇಲ್ಲಿ ಬಂದ ನಂತರ ಆದಂತ ಬೆಳವಣಿಗೆ, ಬದುಕಿನ ಪ್ರತಿಯೊಂದು ತಿರುವನ್ನ ನಮಗೆ ಹೇಳಿದಾಗ ಅದರ ಬಗ್ಗೆ ಗುರ್ತಾಗ್ತದೆ. ಸಾಕಷ್ಟು ಅನುಭವಿಸಿವಿ. ಇಲ್ಲಿ ಬರೋಕ್ಕಿಂತ ಮೊದಲಿಗೆ ನಾವೇನು ಕಷ್ಟಪಟ್ಟಿಲ್ಲ ಅಂತಲ್ಲ, ಅದಕ್ಕೆ ಸಾಕಷ್ಟು ಬೆಲೆನೂ ಕಟ್ಟಿವಿ. ಆರೋಗ್ಯ ಹಾಳು ಮಾಡ್ಕೊಂಡಿವಿ, ಮರ್ಯಾದೆ ಹಾಳು ಮಾಡ್ಕೊಂಡಿವಿ, ದುಡ್ಡನ್ನು ಹಾಳು ಮಾಡ್ಕೊಂಡಿವಿ, ಸಂಬಂಧಗಳನ್ನ ಹಾಳು ಮಾಡ್ಕೊಂಡಿವಿ, ಸಾಕಷ್ಟು ವಿಕ್ರಯಿಸಿವಿ, ಸಾಕಷ್ಟು ಕಳ್ಕೊಂಡಿವಿ ಇಲ್ಲಿ ಬಂದ ನಂತರ. ಇದೆಲ್ಲವೂ ಆದ ನಂತರ ಒಂದು ಹಂತದಲ್ಲಿ ನಮಗೆ ಈ ನಮ್ರತೆ ಬಂತು. ಸುಮ್ಮನೆ ಬಂದಿಲ್ಲ ಇದು, ಸಾಕಷ್ಟು ಅನುಭವಿಸ ಬಂದಿಲ್ಲ ಕೂತೀವಿ ನಾವು. ಇಲ್ಲಿ ನಮಗೆ ಈ ನಮ್ರತೆ ನಮಗೆ ಸಾಕಷ್ಟು ನಮ್ಮ ನೋವಿಗೆ ಶಮನಕಾರಿಯಾಗಿ ನಮ್ಗೆ ಪರಿಣಮಿಸೈತಿ. ಸಾಕಷ್ಟು ನಮಗ ಟ್ರೀಟ್ಮೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ನೋವುಗಳನ್ನ, ನಮ್ಮ ಏನು ತುಮುಲುಗಳನ್ನ, ನಮ್ಮಲ್ಲಿರುವಂತ ಬೇರೆ ಬೇರೆ ಹೆದರಿಕೆ ಭಾವನೆಗಳು, ಆಗಂತದ ಏನಂತ ಹೇಳ್ತೀವಿ ನಾವು, ಆತಂಕದ ಛಾಯೆ ಅಂತ ಹೇಳ್ತೀವಲ್ಲ, ಆತಂಕದ ಭಾವನೆಗಳನ್ನ ಇದು ಎಲ್ಲವೂ ಕಡಿಮೆ ಮಾಡಿರ್ತೇವೆ ಸ್ನೇಹಿತರು. ನಮ್ಮಲ್ಲಿ ನೋವಿನ ಹೆದರಿಕೆ ಕಡಿಮೆ ಆಗೈತಿ ಇವತ್ತು. ಇದೆಲ್ಲವನ್ನ ನಾವು ಅನುಭವಿಸ್ತಾ ಹೋದಾಗ ನಮ್ಗೆ ಇವತ್ತು ನಮ್ರತೆ ಈ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಪ್ರತಿದಿನ ಈ ನಮ್ರತೆ ನಮ್ಮಲ್ಲಿ ಕೆಲಸ ಮಾಡ್ತಾ ಇದೆ. ಈ ನಮ್ರತೆಯಿಂದಾಗಿ ನಮ್ಮ ಬದುಕು ಕೂಡ ಅಷ್ಟೇ ಸಲೀಸಾಗಿ ಹೊರಟಿದೆ ಅಂತ ಹೇಳ್ತಾರೆ ಸ್ನೇಹಿತರು. ಮುಂದೆ ಓದಿ ಸರ್ ಪ್ಲೀಸ್. ನಮ್ರತೆಯ ಬಗ್ಗೆ ಕಲಿಯುತ್ತಿರುವಾಗ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮಲಾದ ಬದಲಾವಣೆ ಎಂದರೆ ದೇವರ ಬಗ್ಗೆ ನಮ್ಮ ನಿಲುವು ಬದಲಾಯಿದ್ದುದು. ಒಬ್ಬ ಆಸ್ತಿಕನಿರಲಿ ನಾಸ್ತಿಕನಿರಲಿ ಇದು ಪ್ರತಿಯೋರ್ವನ ವಿಷಯದಲ್ಲಿ ನಿಜವಾಗಿತ್ತು. ಮೇಲಿನ ಶಕ್ತಿ ಎಂದರೆ ತುರ್ತು ಸ್ಥಿತಿಯಲ್ಲಿ ಮೊರೆ ಹೋಗಲು ಇರುವಂತಹದ್ದು
ಎನ್ನುವ ಭಾವನೆ ಅಳಿಸಿ ಹೋಯಿತು. ಆಗ ಆಗಾಗ ದೇವರ ಸ್ವಲ್ಪ ಸಹಾಯದೊಂದಿಗೆ ನಮ್ಮ ಜೀವನವನ್ನು ನಾವೇ ನಡೆಸುತ್ತೇವೆ ಎನ್ನುವಂತಹ ಅಭಿಪ್ರಾಯವು ಮಾಯವಾಯಿತು. ತಾವು ಧಾರ್ಮಿಕರೆಂದುಕೊಳ್ಳುವ ಅನೇಕ ಮಂದಿ ಇಂತಹ ಅನಿಸಿಕೆಯ ಸೀಮಿತತೆಯನ್ನು ಕಂಡುಕೊಂಡೆವು. ದೇವರಿಗೆ ಪ್ರಥಮ ಸ್ಥಾನ ನೀಡಲು ನಾವು ನಿರಾಕರಿಸುವುದರಿಂದ ಅವನಿಂದ ದೊರೆಯಬಹುದಾದ ಸಹಾಯದಿಂದ ನಮ್ಮನ್ನು ನಾವೇ ವಂಚಿಸಿದೆವು. ಆದರೆ ಈವಾಗ ನನ್ನಷ್ಟಕ್ಕೆ ನಾನು ಏನೂ ಇಲ್ಲ, ತಂದೆಯೇ ಎಲ್ಲ ಕೆಲಸ ಮಾಡುತ್ತಾನೆ ಎನ್ನುವ ಶಬ್ದಗಳು ನಮಗೆ ಸುಂದರ ಭರವಸೆಯನ್ನು ಅರ್ಥವನ್ನು ನೀಡಿದವು. ಇವತ್ತು ನಮ್ರತೆ ಬಗ್ಗೆ ಮಾತನಾಡ್ತಿರ್ಬೇಕಾದ್ರೆ, ನಮ್ರತೆ ಬಗ್ಗೆ ತಿಳ್ಕೊಬೇಕಾದ್ರೆ ನಮಗೆಲ್ಲಕ್ಕಿಂತ ಹೆಚ್ಚಾದಂತ ಒಂದು ಬದಲಾವಣೆ ಏನಪ್ಪಾ ನಮ್ಮ ಜೀವನದಲ್ಲಿ ಅಂತಂದ್ರೆ ನಮಗಾಗಿದ್ದೇನಪ್ಪಾ ಅಂದ್ರೆ ದೇವರ ವಿಷಯದಲ್ಲಿ. ಏನು ಮೊದಲಿಗೆ ಮಾತನಾಡ್ತಿದ್ದೆ, ದೇವರು ಇದಾನೋ ಇಲ್ಲೋ, ಆಸ್ತಿಕರ ಅಂತ ಏನೋ ಮಾತಾಡ್ತೀವಿ, ಪ್ರತ್ಯಕ್ಷವಾದಿಗಳಂತ ಹೇಳ್ತೀವಿ. ಪ್ರತಿಯೊಬ್ಬರಲ್ಲೂ ಕೂಡ ಈ ಭಾವನೆ ಬದಲಿಯಾಗಿದೆ. ನಮ್ರತೆ ಅನ್ನುವಂಥದ್ದನ್ನ ಕಲಿಯುವಾಗ ನಮ್ಮಲ್ಲಿರುವಂತ ಭಾವನೆ ದೇವರ ಬಗ್ಗೆ ಇರುವಂತ ಭಾವನೆ, ದೇವರ ಬಗ್ಗೆ ಇರುವಂತ ವಿಷಯದ ಬಗ್ಗೆ ನಮಗ 100% ಆಗಿ ನಮ್ಮ ನಿಲುವು, ನಮ್ಮ ಸ್ಟ್ಯಾಂಡ್ ಅತ್ಯಂತ ಪರಿಣಾಮಕಾರಿಯಾಗಿ ಬದಲಿಯಾಗಿದೆ ಸ್ನೇಹಿತರೆ. ಪ್ರತಿಯೊಬ್ಬರ ವಿಷಯದಲ್ಲಿ, ಇಲ್ಲಿ ಆಸ್ತಿಕನೇ ಇರಲಿ, ನಾಸ್ತಿಕನೇ ಇರಲಿ, ಪ್ರತ್ಯಕ್ಷವಾದಿ ಇರಲಿ, ಪ್ರತಿಯೊಬ್ಬರ ವಿಷಯದಲ್ಲಿ ಈ ವಿಚಾರ 100% ನಿಜ ಆಗಿದೆ ಸ್ನೇಹಿತರೆ. ಇವತ್ತು ಮೇಲಿನ ಶಕ್ತಿ ಅಥವಾ ಭಗವಂತ ಅಥವಾ ದೇವರು ಅಂದ್ರೆ ನಮ್ಮ ಕಷ್ಟ ಕಾಲದಲ್ಲಿ ಅಥವಾ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿಯಲ್ಲಿ ಮೊರೆ ಹೋಗುವಂತ ವಿಷಯ ಅಲ್ಲ. ಸಂಕಟ ಬಂದಾಗ ವೆಂಕಟರಮಣ ಅಂತ ಏನ್ ಅಂತಿರ್ತೀವಿ ನಾವು, ಇಲ್ಲಿ ಹಂಗಲ್ಲ, ಇವತ್ತಲ್ಲ ಅದು ಆ ರೀತಿ ಅಲ್ಲ. ಸಂಕಟ ಬಂದಾಗ ಮಾತ್ರ ದೇವರು ಅನ್ನುವಂಥದ್ದೆಲ್ಲ ಪ್ರತಿ ಕ್ಷಣದಲ್ಲೂ ಇವತ್ತು ನಮ್ಮ ಭಗವಂತ ನಮ್ಮ ಜೊತೆ ಇದ್ದಾರೆ. ಇವತ್ತು ನಾವು ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ನಿಮಿಷ, ಪ್ರತಿ ಗಂಟೆಯಲ್ಲೂ ಕೂಡ ಭಗವಂತನನ್ನ ನಮ್ಮೊಳಗೆ ನಾವು ಆವರಿಸಿಕೊಂಡು ಹೋಗ್ತೀವಿ. ನಾವು ಅವನಲ್ಲಿ ಆವರಿಸ್ಕೊಳ್ತೀವಿ, ಅವ ನಮ್ಮಲ್ಲಿ ಆವರಿಸ್ಕೊಳ್ತಾನೆ. ಇಲ್ಲ, ನನ್ನಲ್ಲಿ ಒಳಗಡೆ ದೇವರು ಇದ್ದಾನೆ. ಇವತ್ತು ಪ್ರತಿಯೊಬ್ಬ ಬಂಧುವಿನ ಹೃದಯದಲ್ಲಿ, ಮನಸ್ಸಿನಲ್ಲಿ, ದೇಹದಲ್ಲಿ ಇವತ್ತು ದೇವರು ಇದ್ದಾನೆ. ಆ ದೇವರು ನಮ್ಮಲ್ಲಿ ಒಳಗಡೆ ಇದ್ದಾಗ ಮಾತ್ರ ಆ ಮಧ್ಯದ ಎದುರಿಗೆ ಮತ್ತು ಸಮಾಜದ ಎದುರಿಗೆ ಮತ್ತೆ ಎದ್ದು ನಿಲ್ಲುವಂತ ಶಕ್ತಿ ನಮಗೆ ಸಿಗ್ತದೆ. ಕೇವಲ ಮಧ್ಯದ ಸಮಸ್ಯೆ ಇದ್ದಿಲ್ಲ, ಉಳಿದ ಎಲ್ಲ ಸಮಸ್ಯೆಗಳು ಆಗಿದ್ವು ನಮಗೆ. ಭಗವಂತ ನಮ್ಮಲ್ಲಿ ಇದ್ದಿದ್ದಕ್ಕೆ ನಾವು ಎದ್ದು ನಿಂತೀವಿ ಸ್ನೇಹಿತರೆ. ದೇವರು ನಮಗೆ ಸಹಾಯ ಮಾಡ್ತಾನೆ. ಇವತ್ತು ದೇವರ ಸಹಾಯದೊಂದಿಗೆ ನಾವು ಜೀವನವನ್ನು ನಡೆಸ್ತಾ ಇದ್ದೀವಿ, ಹೊರತಾಗಿ ಯಾರ ಇದರಿಂದನೂ ಅಲ್ಲ. ಎಲ್ಲರೂ ಕಾರಣೀಕರ್ತಾರೆ. ಕಾರ್ಯಕ್ರಮವನ್ನು ತೋರಿಸಿಕೊಟ್ಟವರು, ರಿಯಾಬಿಗೆ ಹಾಕಿದವರು, ಈ ಕಾರ್ಯಕ್ರಮದಲ್ಲಿ ಕರೆಸಿಕೊಂಡು ಕೂತವರು, ನಮ್ಮನ್ನ ಕೈ ಹಿಡಿದು ಇವತ್ತಿಗೂ ನಡೆಸ್ತಾ ಇರೋರು, ಹಿಂದೆ ನಡೆಸಿದವರು ಎಲ್ಲರೂ ಕೂಡ ಕಾರಣಕರ್ತರು. ಆದ್ರೆ ದೇವರು ನಮ್ಮಲ್ಲಿದ್ದ ಅವನ ಸಹಾಯದೊಂದಿಗೆ ನಾವು ಜೀವನವನ್ನ ಮಾಡ್ತಾ ಇದ್ದೀವಿ. ನಾವು ಅಥವಾ ಧಾರ್ಮಿಕತೆ ಅಥವಾ ಧರ್ಮದ ಬಗ್ಗೆ ಇಲ್ಲಿ ನಾವು ಮಾತನಾಡುವುದಿಲ್ಲ. ಧರ್ಮದ ಬಗ್ಗೆ ಯಾರು ನಾವು ಮಾತನಾಡುವುದಿಲ್ಲ, ಅದರ ಬಗ್ಗೆ ವಿಚಾರ ಬರುವುದಿಲ್ಲ. ನಾವು ಯಾರ್ಯಾರು ಯಾವ್ಯಾವ ವಿಚಾರಗಳಿಗೆ, ಆಚಾರಗಳಿಗೆ ಯಾವ್ಯಾವ ನಾವು ಏನು ಮಾಡ್ತೀವಿ, ಆಚರಣೆ ಒಳಗೆ ಬಂದಂತವ್ರು ಸಾಕಷ್ಟು ಜನ, ಅವುಗಳ ಬಗ್ಗೆ ನಾವು ಇಲ್ಲಿ ಮಾತನಾಡುವುದಿಲ್ಲ. ಇವತ್ತು ನಾವು ಮೊದಲಿಗೆ ಏನ್ ಮಾಡ್ತಿದ್ವಿ, ದೇವರಿಗೆ ಪ್ರಥಮ ಸ್ಥಾನ ಕೊಡ್ತಿರ್ಲಿಲ್ಲ. ನಮ್ಮ ಅಂತರಾತ್ಮದಲ್ಲಿ ಇರುವಂತಹ ಭಗವಂತನಿಗೆ ಪ್ರಥಮ ಸ್ಥಾನವನ್ನ ಕೊಡ್ತಿರ್ಲಿಲ್ಲ. ನಾನು ಮಾಡ್ತೀನಿ ಅಂತ ಎದ್ದು ಹೋಗ್ತಿದ್ದೆ. ಯಾವಾಗ ನಾವು ದೇವರಿಗೆ ನಮ್ಮ ಎಲ್ಲ ಕೆಲಸಗಳನ್ನ, ದೇವರು ಎಲ್ಲವನ್ನ ನೋಡ್ಕೊಳ್ತಾನೆ ಅನ್ನುವಂತ ವಿಚಾರ ಮಾಡ್ತೇವೆ, ಅವಾಗ ನಾವು ಆರಾಮಾಗಿ ಸ್ನೇಹಿತರೆ. ಇವತ್ತು ನಾವು ನೋಡ್ತೀವಿ, ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೆ, ಪ್ರತಿಯೊಂದು ಕಡೆ ಹೋಗಬೇಕಾದ್ರೆ ಅವನೆಡೆಗೆ ನೋಡ್ತೇವೆ, ಅವನೆಡೆಗೆ ನಮ್ಮ ಮುಖವನ್ನ ತಿರುಗಿಸ್ತೇವೆ. ನಮ್ಮ ಒಳಗೆ ನಾವು ನೋಡ್ಕೋತೀವಿ. ಯಾಕೆ ಆ ಕಡೆ ತಿರುಗಿಸೋದು? ಇಲ್ಲಿಗ ಒಳಗಡೆ ಅದನ್ನ ದೇವರು. ಇವಾಗ ನಾವೆಲ್ಲ ಪ್ರತಿಯೊಂದಕ್ಕೂ ನಿನ್ನ ಇಚ್ಛೆ ಆಗ್ಲಿ ದೇವರೇ, ನಂದಲ್ಲ, ನೀ ಏನ್ ಕೊಡ್ತೀಯ ಅವಕ್ಕೆ ಡನ್, ಫೈನ್, ನಡಿ, ನಾನು ಹಿಂಗ ಅನ್ಕೊಂಡಿದ್ದೆ, ನೀ ಏನ್ ಕೊಟ್ಟಿ ಅದನ್ನ ತಗೊಂತೀನಿ, ನಡಿ ಅನ್ನ. ನನ್ನಷ್ಟಕ್ಕೆ ನಾನು ಏನು ಅಲ್ಲ, ತಂದೆಯೇ ಎಲ್ಲ ಕೆಲಸವನ್ನು ಮಾಡುತ್ತಾನೆ, ತಂದೆಯೇ ಎಲ್ಲ ಕೆಲಸವನ್ನು ಮಾಡುತ್ತಾನೆ. I am nothing, the Father does.
ಡೂಯತ್ ದ ವರ್ಕ್ಸ್ ಅಂತ ಬರೀತಾರ. ಡೂ ದ ವರ್ಕ್ಸ್ ಅದು ಆಕ್ಚುಲಿ ತಪ್ಪೇನಾಗಿರ್ಬೇಕು, ಡೂಯತ್ ದ ವರ್ಕ್ಸ್ ಅಂತ ಆಗಿದೆ. ನಮ್ಮ ಕೆಲಸ ಎಲ್ಲವನ್ನ ಇವತ್ತು ಅವನು ಮಾಡ್ತಾ ಇರ್ತಾನೆ, ನಾವ್ ಯಾಕೆ ಯೋಚನೆ ಮಾಡ್ಬೇಕು? ಹಂಗಂತ ಖಾಲಿ ಕುಂತಿಲ್ಲ, ನಮ್ ಕಡೆಯಿಂದ ಮಾಡುತ್ತಾನ ಮತ್ ಹಂಗಂತೆ ಖಾಲಿ ಕುಂತಿಂತಾರ. ಕೆಲಸ ಮಾಡ್ಬೇಕು ನಾವು, ನಮ್ಮಿಂದ ಮಾಡಿಸುವಂತ ಮನಸ್ಸು ಕೊಡ್ತಾನೆ. ನಮಗಿಲ್ಲ, ನಾನು ನಿನ್ನೆಯಿಂದ ಮನೆಯನ್ನ ಪೇಂಟ್ ಮಾಡ್ತಾ ಇದ್ದೀನಿ, 2,000-3,000 ರೂಪಾಯಿ ಕೊಟ್ರೆ ಯಾರಾದ್ರೂ ಬಂದ್ ಮಾಡ್ತಾ ಇದ್ರು 100% ಮಾಡ್ತಾ ಇದ್ರು. ಎಲ್ಲಾರು ಅಂತಾರ ನನ್ಗೆ ಏನ್ ಕಡಿಮೆ ಆಗಿರ್ಲಿ, ಯಾರಿಗಾರ ಹಚ್ಚಬೇಕಿಲ್ಲ ಅಂತ. ನನ್ನ ಮನಸ್ಸಲ್ಲಿ ಒಂದೇನೋ ಬಂತು, ಇದೇ 20 ವರ್ಷದಿಂದ 8-10 ರೂಮ್ ನಾನು ಪೇಂಟ್ ಹೊಡಿತಿದ್ದೆ ಮನೆಯಲ್ಲಿ. ಈಗ ಯಾಕೆ ಆಗುದಿಲ್ಲ ನನ್ನ ಕೈಲಿ? ದೇವರೇ ಶಕ್ತಿ ಕೊಡು ಮಾಡುವಂತ. ಎಸ್, ಐ ಹ್ಯಾವ್ ಡನ್ 75% ನಾನು ಕಂಪ್ಲೀಟ್ ಮಾಡಿದೆ. ದೇವ್ರ ಅದಾನ, ಅವ್ನ ಕೆಲಸ ಮಾಡ್ತಾನ, ಮಾಡಿಸ್ತಾನ ನಮ್ಮ ಕೈಲಿ, ನಾವು ಮಾಡ್ಬೇಕು. ದುಡ್ಡು ಸಮಸ್ಯೆ ಅಲ್ಲ, ದುಡ್ಡು ಕೊಡೋದು ತಗೊಳ್ಳೋ ಸಮಸ್ಯೆ ಅಂತ ಅಲ್ಲ. ಅಂದ್ರೆ ನಮ್ಮೊಳಗೆ ಮಾಡುವಂತ ಶಕ್ತಿಯನ್ನು ಅವನು ಕೊಡ್ತಾನೆ. ಪ್ರತಿಯೊಂದು ವಿಷಯದಲ್ಲಿ, ಬರೀ ಪೇಂಟ್ ಅಂತಲ್ಲ. ಯಾಕೆ ಅವಲಂಬನೆ? ದೇವರ ಮೇಲೆ ಅವಲಂಬನೆ ಇರಬೇಕಾದ್ರೆ ಮತ್ತೊಬ್ಬರ ಮೇಲೆ ಯಾಕೆ ಅವಲಂಬನೆ ಆಗ್ತೀಯ ಅನ್ನುವಂತ ಮಾತು ಬರ್ತದೆ. ಹಂಗಂತೇಳಿ ಎಲ್ಲ ಕೆಲಸ ನಾನ ಮಾಡ್ತೀನಂತಲ್ಲ. ಆದ್ರೆ ಒಂದು ವಿಚಾರ, 2-3 ಮಂದಿ ಕೇಳಿದೆ, ಅವ್ರು ಯಾರು ಬರ್ಲಿಲ್ಲ, ಒಬ್ಬ ಫೋನ್ ಎತ್ತಲಿಲ್ಲ, ಒಬ್ಬ ಸ್ವಿಚ್ ಆಫ್ ಮಾಡಿದ, ಅಯ್ಯ ಯಾವನೋ ಬರ್ತಾ ಇಲ್ಲ, ತಡಿ ನಾನ ಮಾಡ್ತೀನಿ ಅಂತೇಳಿ ಎದ್ದು ಬಿಟ್ವಿ. ದೇವ್ರ ಕೈ ಹಿಡಿದ ಮುಗಿಸಿದ. ಅಂದ್ರೆ ಇಂಥ ಮೊದ್ಲಕ್ಕಾದ್ರೆ ಯಾವ ಮನಸ್ಸ ಬರ್ತಿರ್ಲಿಲ್ಲ, ಇಂಥವೇನ್ ಕೆಲಸನೂ ಮಾಡಕ್ ಮನಸ್ಸು ಬರ್ತಿರ್ಲಿಲ್ಲ ನಮಗೆ. ಇವತ್ತೇನಾಗಿದೆ ನಮ್ಗಂದ್ರೆ, ದೇವರು ನನ್ನ ವಿಷಯದಲ್ಲಿ ಎಲ್ಲವನ್ನ ಅವನು ಮಾಡ್ತಾನೆ ಅನ್ನುವಂಥ ಭರವಸೆ ನಮಗೆ ಸಾಕಷ್ಟು ಅರ್ಥ ನೀಡಿದ ಅವಶ್ಯಕತೆ. ದಯವಿಟ್ಟು ಮುಂದೆ ಓದಿ ಸರ್. ನಮ್ಮನ್ನು ನಮ್ರತೆಯತ್ತ ಹೊಡೆದೋಡಿಸುವ ಅಗತ್ಯವಿಲ್ಲ ಎಂಬುದನ್ನು ನಾವು ಕ್ರಮೇಣ ತಿಳಿದೆವು. ನಮ್ರತೆಯು ಅವಿರತ ದುಃಖಾನುಭವದಿಂದಷ್ಟೇ ಬರುವುದಿಲ್ಲ, ಬದಲು ನಾವು ಸ್ವ ಇಚ್ಛೆಯಿಂದ ಅದರತ್ತ ಚಾಚಿಕೊಂಡರೆ ಮತ್ತು ಅಪೇಕ್ಷೆ ಪಟ್ಟರೆ ಅದು ಸಿಗುವುದೆಂದು ನಾವು ಅರಿತೆವು. ನಾವು ಹೊಂದಿರಲೇಬೇಕು ಎಂದುಕೊಳ್ಳುವುದಕ್ಕಿಂತ ಹೆಚ್ಚಾಗಿ ನಮಗೆ ನಮ್ರತೆಯ ನಿಜವಾಗಿಯೂ ಬೇಕಾದುದು ಎಂದುಕೊಂಡಾಗ ನಮ್ಮ ಜೀವನದಲ್ಲಿ ಒಂದು ಅತಿ ದೊಡ್ಡ ತಿರುವು ದಾಟಿದಂತಾಗುತ್ತದೆ. ನಾವು 7ನೇ ಹೆಜ್ಜೆಯ ಭಾವಾರ್ಥವನ್ನು ಅರಿತುಕೊಂಡಾಗ ಒಂದು ಹಂತವನ್ನು ತಲುಪುದಂತಾಗುತ್ತದೆ. ನಮ್ಮಲ್ಲಿರುವ ಲೋಪದೋಷಗಳನ್ನು ತೆಗೆಯಲು ನಾವು ಆತನಲ್ಲಿ ನಮ್ರತೆಯಿಂದ ವಿನಂತಿಸುತ್ತೇವೆ. ಸಾರಿ, ನಮ್ಮನ್ನ ಇವತ್ತು ಅದರೆಡೆಗೆ ಹೋಗಿಸುವಂತ ಅವಶ್ಯಕತೆ ಇಲ್ಲ ನಮಗೆ. ನಾವು ನಮಗೆ ಇವತ್ತು ಯಾರು ಕೂಡ ಅದರೆಡೆಗೆ ಹೋಗಿ ಹೋಗಿ ಅಂತ ಹೇಳಿ ಫೋರ್ಸ್ ಮಾಡುವಂತ ಅವಶ್ಯಕತೆ ಇಲ್ಲ ನಮ್ಗೆ ಇವತ್ತು. ಇವೊಂದು ನಮ್ಮಷ್ಟಕ್ಕೆ ನಮಗೆ ನಾವು ನಮ್ರತೆಯನ್ನ ಬೆಳೆಸ್ಕೋಬೇಕು, ನಮ್ರತೆಯಿಂದ ಬಿಹೇವ್ ಮಾಡಬೇಕು, ನಮ್ರತೆಯಿಂದ ನಡ್ಕೋಬೇಕು. ಇಲ್ಲ, ಎಲ್ಲವೂ ಆಟೋಮೆಟಿಕ್ ಆಗಿ ಬರ್ತಾ ಇದೆ. ಆಟೋಮೆಟಿಕ್ ಆಗಿ ಮೊದಲಿಗೆ ಸ್ವಲ್ಪ ಆಗ್ತಿರ್ಲಿಲ್ಲ, ಬಟ್ ಈಗ ಆಟೋಮೆಟಿಕ್ ಆಗಿ ಆ ನಮ್ರತೆ ಎನ್ನುವಂಥದ್ದು ತನ್ನಷ್ಟಕ್ಕೆ ತಾನೇ ನಮ್ಮಲ್ಲಿ ನಡೀತಾ ಹೊಂಟಿದೆ. ಇದು ಕೇವಲ ಈ ದುಃಖ ಪಡುವುದರಿಂದಾಗಿ ಬರುವುದಿಲ್ಲ, ಹಂಗೆ ಬರ್ಬೇಕಂತೇನು ಅವಶ್ಯಕತೆನೂ ಇಲ್ಲ. ಸಾಕಷ್ಟು ಜನ ಇವತ್ತ ಒಂದು ಒಳ್ಳೆ ಸ್ಥಾನದಲ್ಲಿ ಬಂದು ಇಲ್ಲಿ ಕೂತಿದ್ದಾರೆ, ಈ ಕಾರ್ಯಕ್ರಮದಲ್ಲಿ ಉಳಿದಾರೆ. ಒಳ್ಳೆ ಪೊಸಿಷನ್ ಇದ್ದಾಗ, ಒಳ್ಳೆ ಸ್ಥಿತಿಗತಿಗಳಿದ್ದಾಗ, ಒಳ್ಳೆ ಆರೋಗ್ಯ ಇದ್ದಾಗ, ಇನ್ನೂ ಕೂಡ ಯಾವುದು ಹಾಳಾಗಿರ್ಲಿಲ್ಲ ಬದುಕಲ್ಲಿ, ಅಂತ ಸಮಯದಲ್ಲಿ ಬಂದು ಕೂತಾರ. ಬಹಳಷ್ಟು ಮಂದಿ ಅನುಭವಿಸಿಲ್ಲ, ಇನ್ನೂ ಬಹಳ 24, 25, 26 ವರ್ಷಕ್ಕೆಲ್ಲ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಕೂತಾರ. ನಮ್ಮಷ್ಟು ಕಷ್ಟಪಟ್ಟಿಲ್ಲ, ಕಷ್ಟಪಡೋದಕ್ಕಿಂತ ಹೆಚ್ಚಾಗಿ ನಮ್ಮಷ್ಟು ಎಳೆದಿಲ್ಲ. ರಾಕ್ ಬಾಟಮ್ ಅಂತೀವಲ್ಲ, ಅದೇನು ಎಳೆದಿಲ್ಲ. ಫೈನ್, ಅದು ಒಳ್ಳೇದಲ್ವಾ? ಬಹಳ ಖುಷಿ. ಹೊಸ ಹುಡುಗರು ಬರ್ಬೇಕು, ಏನು ಯಂಗ್ ಪೀಪಲ್ಸ್ ಅಂತ ಹೇಳ್ತೀವಲ್ಲ ನಾವು, ಬರ್ಬೇಕು. ಕಷ್ಟನೇ ಅನುಭವಿಸಿ ಇಲ್ಲಿ ಬರ್ಬೇಕಂತೇನಿಲ್ಲ. ಕಷ್ಟ ಅನುಭವಿಸಿದ ಮೇಲೆ ನಮ್ರತೆ ಬರ್ಬೇಕಂತೇನಿಲ್ಲ. ಇವತ್ತು ನಾವು ಸ್ವ ಇಚ್ಛೆಯಿಂದ ಅದರತ್ತ ಚಾಚಿಕೊಂಡ್ರೆ, ಅಥವಾ ನಮ್ಗೊಂದಿಷ್ಟು ಸ್ವಲ್ಪ ಅಪೇಕ್ಷೆ ಪಟ್ರೆ ಅದು ನಮಗೆ ಸಿಗ್ತದೆ 100%. ಸುಮ್ನೆ ಏನು ಬಹಳ ಕಷ್ಟಪಡೋ ಅವಶ್ಯಕತೆನೇ ಇಲ್ಲ. ಅದರತ್ತ ನಾವು ಚಾಚಿಕೊಂಡ್ರೆ, ನಾವು ಒಂದಿಷ್ಟು ನಮಗ್ ಬೇಕಪ್ಪ ಅದು ಅಂತ ಹೇಳಿದ್ರೆ ಅದು ಆಟೋಮೆಟಿಕ್ ಆಗಿ ಸಿಗ್ತದೆ. ಇಲ್ಲಿ ಬಂದ ನಂತರ ಇವರೆಲ್ಲ ಇಷ್ಟು ಹೇಳಕತ್ತಾರ, 7ನೇ ಹೆಜ್ಜೆ ನಾವು ನಮ್ರತೆಯನ್ನು ಬೆಳೆಸ್ಕೊಳ್ಳಲೇಬೇಕು ಅನ್ನುವಂಥದ್ದಕ್ಕಿಂತ ಹೆಚ್ಚಾಗಿ
ನಿಜವಾಗಿ ನಮಗೆ ನಮ್ರತೆ ಅನ್ನುವಂಥದ್ದು ನೀಡು ಅವಶ್ಯಕತೆ ಆಗ್ಬೇಕು. ನಮ್ಮ ಅವಶ್ಯಕತೆ ಆಗಬೇಕದು. ನನಗದು ಬೇಕು, ನನ್ನ ಪಾರ್ಟ್ ಆಗ್ಬೇಕು, ನನ್ನ ಜೀವನದ ಅಂಗ ಆಗ್ಬೇಕು ಅದು. ಹೊರತಾಗಿ ಇವರೆಲ್ಲ ಹೇಳ್ತಾ ಇದ್ದಾರೆ, ನಾನು ಕೂಡ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ರತೆ ನಮಗೆ ನಿಜವಾಗಿ ಬೇಕಾಗುತ್ತೆ. ಯಾವಾಗ ನಾವು ನಿಜವಾಗಿ ನಮಗೆ ನಮ್ರತೆ ಬೇಕು ಅಂತ ಅನ್ಕೊಂತೀವಿ, ನಮ್ಮ ಬದುಕಲ್ಲಿ, ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗ್ತದೆ. ಅತಿ ದೊಡ್ಡ ತಿರುವು ದಾಟಿದಂಗ ಆಗ್ತದೆ. ನಾವು ಸಾಕಷ್ಟು ಸಲ 7ನೇ ಹೆಜ್ಜೆಯನ್ನ ಸಿಂಪಲ್ ಆಗಿ ಹೇಳಿ ಮುಗಿಸಿ ಬಿಡಬಹುದು. ಯಾಕೆ ಇಷ್ಟೆಲ್ಲವನ್ನ ಬರ್ದಾರ ಅನ್ನುವಂಥದ್ದನ್ನು ನೋಡಿದ್ರೆ, ಈ ಹೆಜ್ಜೆಯ ಭಾವಾರ್ಥವನ್ನು ನೋಡಿದಾಗ ಏನಾಗ್ತದೆ, ಒಂದು ಹಂತಕ್ಕೆ ತಲುಪ್ತೀವಿ ನಾವು. ಒಂದು ಹಂತಕ್ಕೆ ತಲುಪಿದಾಗ ಹೇಳ್ತೀವಿ, ನಮ್ಮಲ್ಲಿರುವ ಎಲ್ಲ ಲೋಪದೋಷಗಳನ್ನು ತೆಗೆದು ನಾವು ಆತನಲ್ಲಿ ನಮ್ರತೆಯಿಂದ ಕೇಳ್ಕೊಳ್ತೇವೆ. ಇದೆಲ್ಲವನ್ನು ಓದಿದ ಮೇಲೆ ನಮ್ಗೆ ಅರ್ಥ ಆಗ್ತಿರ್ತದೆ ನಮ್ಮಲ್ಲಿ ಏನೇನು ಲೋಪದೋಷಗಳದಾವು, ಏನೇನು ತೊಂದರೆಗಳದಾವು ಅಂತ ಹೇಳಿ. ಮುಂದಿನದನ್ನು ಓದಿ ಸರ್ ಪ್ಲೀಸ್, ಇನ್ನೊಂದು ಪ್ಯಾರ. 7ನೇ ಹೆಜ್ಜೆ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ನಾವು ಅವರು ಇನ್ನೊಮ್ಮೆ ನಮ್ಮ ಮನಸ್ಸಿನಾಳದಲ್ಲಿರುವ ದೇವದೋಷಗಳನ್ನು ಪರಿಶೀಲಿಸುವುದು ಒಳಿತು. ನಮ್ಮಲ್ಲಿ ಪ್ರತಿಯೋರ್ವನು ತನ್ನೊಂದಿಗೆ ಹಾಗೂ ಇತರರೊಂದಿಗೆ ಶಾಂತಿಯಿಂದ ಬಾಳಲು ಅಪೇಕ್ಷಿಸುತ್ತಾನೆ. ನಾವು ನಮಗಾಗಿಯೇ ಏನನ್ನೂ ಮಾಡಲಾರೆವು, ಅದನ್ನು ದೇವರು ನಮಗಾಗಿ ಮಾಡುತ್ತಾರೆ ಎನ್ನುವುದರ ಖಾತರಿಯು ನಮಗೆ ಬೇಕಿತ್ತು. ಈ ಗುರಿಯತ್ತ ನಡೆಯುವಲ್ಲಿ ನಮ್ಮ ಅಯೋಗ್ಯ ಆಶೆಗಳಿಂದಾಗಿ ನಮ್ಮ ವ್ಯಕ್ತಿತ್ವ ದೋಷಗಳು ಹುಟ್ಟಿಕೊಂಡವು ಎಂಬುದನ್ನು ನಾವು ಕಂಡುಕೊಂಡೆವು. ನಾವು ನಮ್ಮ ಮೇಲೆ, ಇತರರ ಮೇಲೆ ಹಾಗೂ ದೇವರ ಮೇಲೆ ಅನುಚಿತ ಬೇಡಿಕೆಗಳನ್ನು ಹೊರಿಸಿದೆವು ಎಂಬುದು ಈಗ ಸ್ಪಷ್ಟವಾಗಿ ನಮ್ಮ ತಿಳುವಳಿಕೆಗೆ ಬಂತು. ಎಸ್, ಇಲ್ಲಿ ಗೊತ್ತಾಗ್ತದೆ ನಮ್ಗೆ ನಾವು ಯಾವ್ಯಾವ ಬೇಡಿಕೆಗಳನ್ನ ದೇವರ ಮೇಲೆ, ನಮ್ಮ ಜೊತೆ ಇರುವವರ ಮೇಲೆ ಹೊರಿಸಿದ್ವಿ ಅನ್ನುವಂಥದ್ದು. ಸೊ ಈ 7ನೇ ಹೆಜ್ಜೆಯನ್ನ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ನಮ್ಮ ಪ್ರತಿಯೊಬ್ಬರು, ನಾವು ಅವರು ಅಂತ ಹೇಳ್ತಾರೆ ಅಲ್ಲಿ, ಪ್ರತಿಯೊಬ್ಬರು ನಾವು ಇನ್ನೊಮ್ಮೆ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಒಂದಿಷ್ಟು ಉದ್ದೇಶಗಳನ್ನ ನಾವು ಪರಿಶೀಲಿಸಬೇಕು ಅಂತ ಹೇಳ್ತಾರೆ. ಇವತ್ತಿಗೂ ಕೂಡ ನಮ್ಮಲ್ಲಿ ಪ್ರತಿಯೊಬ್ಬರು ಕೂಡ ನಾವು ಶಾಂತಿಯಿಂದನೇ ಬಾಳ್ಬೇಕು ಅಂತ ಬಯಸ್ತೀವಿ. ಪ್ರತಿಯೊಬ್ಬರ ಜೊತೆಗೆ ನಮಗೇನು ಬಡದಾಟ ಈ ಜೀವನ ಜೊತೆ ಗುದ್ದಾಡ್ಬೇಕಂತೇನಿಲ್ಲ. ನಾವು ನಮ್ಮೊಂದಿಗೂ ಕೂಡ ಶಾಂತಿಯಿಂದ ಇರ್ಲಿಕ್ಕೆ ಬಯಸ್ತಾ ಇದ್ದೀವಿ. ಅದಕ್ಕೆ ಹೇಳ್ತಾರೆ, ಈ ಶಬ್ದಗಳು ಬಹಳ ಸಲ ಬರ್ತದೆ ಬಿಗ್ ಬುಕ್ ಅಲ್ಲಿ, 3-4 ಸಲ ಬರ್ತದೆ. ನಾವು ನಮಗಾಗಿ ಮಾಡದ್ದನ್ನು ಭಗವಂತ ನಮಗಾಗಿ ಮಾಡ್ತಾನೆ. ಅದರ ಖಾತ್ರಿ ನಮಗೆ ಬೇಕಿತ್ತು, ಅದು ಸಿಗುತ್ತದೆ. ಆ ಗುರಿಯತ್ತ ನಾವು ನಡಿಬೇಕಾಗಿತ್ತು. ನಮಗನ್ನ ಗುರ್ತಾಗ್ಬೇಕಲ್ಲ, ನಾವು ನಮಗಾಗಿ ಮಾಡದ್ದನ್ನ ಭಗವಂತ ಇಲ್ಲಿ ನಮಗಾಗಿ ಮಾಡ್ತಾನ ಅನ್ನುವಂಥದ್ದು ಏನು ಶಬ್ದ ಹೇಳ್ತಾರೆ ಇವರು, ಇದ್ರ ಖಾತ್ರಿ ಬೇಕಲ್ಲ, ಮಾಡ್ತಾನಿಲ್ಲ ಅನ್ನುವಂಥದ್ದು. ಅದನ್ನ ನೋಡ್ಬೇಕು. ಇದನ್ನ ನೋಡ್ಬೇಕಂತಂದಾಗ ನಾವು ಯಾವ್ಯಾವುದನ್ನ ಆಸೆ ಪಡ್ತೀವಿ ಅನ್ನುವಂಥದ್ದನ್ನು ಕೂಡ ಪರಿಶೀಲಿಸಬೇಕಾಗ್ತದ. ನಮಗೇನು ಬೇಕನ್ನಿಸ್ತದ ಅದು ದೇವ್ರೆಲ್ಲ ಮಾಡ್ತಾನಂತಂದ್ರೆ ನಮಗ್ ಬೇಕಾಗಿದ್ದು ಏನು ಅನ್ನುವಂಥದ್ದನ್ನು ನಾವು ಪರಿಶೀಲನೆ ಮಾಡ್ಬೇಕಾಗ್ತದ. ನಮ್ಮ ಆಸೆಗಳು ಏನಿದ್ದು, ನಮ್ಮ ಅಭಿಲಾಷೆಗಳು ಏನಿದ್ದು, ನಾವು ಯಾವುದರ ಮೇಲೆ ಹೆಚ್ಚಿಗೆ ಆಸೆ ಪಟ್ಟಿವಿ, ಯಾವುದರ ಹಿಂದೆ ಓಡಿದ್ವಿ, ನಮ್ಮ ವ್ಯಕ್ತಿತ್ವ ದೋಷಗಳು ಎಲ್ಲಿಂದ ಹುಟ್ಟುಕೊಂಡು, ಇವೆಲ್ಲವನ್ನ ನಾವು ನೋಡ್ಕೋಬೇಕಾಗ್ತದ. ನಾವು ನಮ್ಮ ಮೇಲೆ, ಇತರರ ಮೇಲೆ, ದೇವರ ಮೇಲೆ ಎಷ್ಟೊಂದು ನಮಗೆ ಬೇಡವಾದಂತ, ಅನುಚಿತವಾದಂತ ವಿಷಯಗಳನ್ನ ಅಥವಾ ಬೇಡಿಕೆಗಳನ್ನ ಇಟ್ವಿ ಅನ್ನುವಂಥದ್ದನ್ನು ನಾವು ಈಗ ನಮಗೆ ಈ 7ನೇ ಹೆಜ್ಜೆಯನ್ನ ಮಾಡುವಾಗ ನಾವು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಯಾವ್ಯಾವ ಆಶೆಗಳನ್ನ ಇಟ್ವಿ, ಯಾವ್ಯಾವ ಬೇಡಿಕೆಗಳನ್ನ ಇಟ್ವಿ, ಏನೇನು ಬಯಸಿದ್ವಿ, ಏನೇನು ಸಿಕ್ಕು, ಏನೇನು ಸಿಗಲಾರ್ದಕ್ಕ ದೇವರನ್ನ ಬೈದ್ವಿ, ಬೇಡಿದ್ದೆಲ್ಲವೂ ಸಿಗಲಿಲ್ಲ ಅಂದ್ರೆ ಬೈಯುದು, ದೇವರೇ ಇಲ್ಲ ಅನ್ನುವಂತ ಹೇಳುದು. ಇವೆಲ್ಲವನ್ನ ನಾವು ಮಾಡಿದ್ವಿ. ಇವು ಈಗ ನಮಗೆ ತಿಳುವಳಿಕೆಗೆ ಬಂದವ ಸ್ನೇಹಿತರೆ. ದಯವಿಟ್ಟು ಮುಂದಿನ ಪ್ಯಾರವನ್ನು ಓದಿ ಸರ್ ಪ್ಲೀಸ್. ನಮ್ಮ ದೋಷಗಳ ಪ್ರಮುಖ ಅಂಶವೆಂದರೆ ನಮ್ಮ ಹೆದರಿಕೆ. ನಮ್ಮಲ್ಲಿದುದನ್ನು ಕಳೆದುಕೊಳ್ಳಬಹುದೆನ್ನುವಂತಹ ಹೆದರಿಕೆ. ನಮ್ಮಲ್ಲಿ ಇಲ್ಲದುದನ್ನು ಬೇಡಿದಾಗ ಅದು ಸಿಗದೆ ಹೋಗಬಹುದು ಎನ್ನುವಂತಹ ಹೆದರಿಕೆ. ನಮ್ಮನ್ನು ಅತೃಪ್ತಿಗೊಳಿಸುವ ಬೇಡಿಕೆಗಳ ಮೇಲೆ ಹೊಂದಿಕೊಂಡು ಜೀವಿಸುವಾಗ ನಾವು ಅವಿರತ ಅಶಾಂತಿ ಮತ್ತು ನಿರಾಶೆಯಲ್ಲಿ ತೊಳಲ್ಪಡುತ್ತಿದ್ದೆವು. ಹಾಗಾಗಿ ಈ ನಮ್ಮ ಬೇಡಿಕೆಗಳನ್ನು ಕನಿಷ್ಠಕ್ಕೆ ಇಳಿಸದೆ ಶಾಂತಿ ದೊರಕುವುದು ಅಸಾಧ್ಯವಾಗಿತ್ತು.
ಹಕ್ಕೋತ್ತಯದ ಬೇಡಿಕೆ ಮತ್ತು ಸಾಧಾರಣ ಕೋರಿಕೆ ಇವುಗಳನ್ನು ಯಾರಿಗಾದರೂ ಕಾಣಿಸುವಂತಹುದಾಗಿದೆ. 7ನೇ ಹೆಜ್ಜೆಯು ನಾವು ನಮ್ಮ ನಿಲುವನ್ನು ಬದಲಿಸಲು ಸಹಕಾರಿ ಆಗುವಂತಹದ್ದಾಗಿದೆ. ಈ ಮೂಲಕ ನಮ್ರತೆ ನಮ್ಮ ದಾರಿ ದೀಪವಾಗಿದ್ದುಕೊಂಡು ನಾವು ಇತರರ ಹತ್ತಿರ ಹಾಗೂ ದೇವರ ಹತ್ತಿರ ನಡೆಯಲು ಸಹಕಾರಿಯಾಗುತ್ತದೆ. 7ನೇ ಹೆಜ್ಜೆಯು ಸಂಪೂರ್ಣವಾಗಿ ನಮ್ರತೆಗೆ ಒತ್ತು ನೀಡುತ್ತದೆ. ನಮ್ಮ ಅಮಲಿನೊಂದಿಗೆ ನಮ್ಮಲ್ಲಿ ಸೇರಿಕೊಂಡಿರುವ ಇತರ ದೋಷಗಳನ್ನು ತೆಗೆದುಹಾಕಲು ಇವಾಗ ನಮ್ರತೆ ಮೂಲಕ ಪ್ರಯತ್ನಿಸಲು 7ನೇ ಹೆಜ್ಜೆಯು ನಮಗೆ ಸೂಚಿಸುತ್ತದೆ. ಯಾವಾಗ ನಾವು ನಮಗೆ ಮದ್ಯಪಾನದ ಮೇಲೆ ಸ್ವಾಧೀನತೆ ಇಲ್ಲ ಎಂಬುದನ್ನು ಒಪ್ಪಿಕೊಂಡು ನಮಗಿಂತ ಮೇಲಿನ ಶಕ್ತಿಯೊಂದು ನಮ್ಮನ್ನು ಸಮಚಿತ್ತಕ್ಕೆ ತಲುಪಿದೆವು, ಆ ಒಂದು ಹಂತದ ನಮ್ಮ ನಮ್ರತೆಯಿಂದಾಗಿ ನಮಗೆ ಕೃಪೆಯು ಒದಗಿ ಗಂಭೀರವಾದ ಮದ್ಯಪಾನದ ಗುಲಾಮತನವು ನಮ್ಮಿಂದ ದೂರವಾಗುವುದಾದರೆ ಇದೇ ತೆರನಾದ ಪರಿಹಾರವು ನಮ್ಮ ಇತರ ಸಮಸ್ಯೆಗಳಿಗೂ ಖಂಡಿತವಾಗಿಯೂ ಇರಬಹುದು. ನಮ್ಮಲ್ಲಿರುವಂತ ಪ್ರಮುಖ ಅಂಶ ಅಥವಾ ಪ್ರಮುಖ ದೋಷ ಅಂತಂದ್ರೇನು ಅಥವಾ ಪ್ರಮುಖ ನ್ಯೂನ್ಯತೆ ಏನಪ್ಪಾ ಅಂತಂದ್ರೆ ಹೆದರಿಕೆ. ಇದ್ದದ್ದು ಎಲ್ಲಿ ಕಳ್ಕೊಳ್ತೀನಿ ಅನ್ನುವಂಥದ್ದು ಹೆದರಿಕೆ, ಅಥವಾ ಇಲ್ಲದನ್ನ ಬೇಡಿದಾಗ ಸಿಗುತ್ತದ ಇಲ್ಲ ಅನ್ನುವಂಥದ್ದು ಹೆದರಿಕೆ, ಸಿಕ್ಕ ಮ್ಯಾಗ ಅದು ನನ್ನೊಳಗೆ ಇರ್ತದ ಇಲ್ಲ ಅನ್ನುವಂಥದ್ದು ಹೆದರಿಕೆ, ಬಿಟ್ಟು ಮತ್ತೊಬ್ಬರ ಕಡೆ ಹೋಗ್ತದ ಅನ್ನುವಂಥ ಹೆದರಿಕೆ. ಸಾಕಷ್ಟು ಹೆದರಿಕೆಗಳು, ಒಂದೇ ತರನಾದ ಹೆದರಿಕೆಗಳಲ್ಲ, ಎಲ್ಲ ತರನಾದ ಹೆದರಿಕೆಗಳಲ್ಲೇ ಜೀವನ ನಡೆಸಿದವ್ರು ನಾವು. ಮನಸ್ಸಿನಲ್ಲಿ ಅಶಾಂತಿ ಇರ್ತಿತ್ತು, ಯಾವಾಗಲೂ ಗೊಂದಲಮಯ ಜೀವನವನ್ನು ನಡೆಸ್ತಿದ್ವು, ಪ್ರತಿ ಸಲ ನಿರಾಶೆ ಇರ್ತಿತ್ತು, ಅದರೊಳಗಡೆನೆ ಹೋರಾಟ ಮಾಡ್ತಿದ್ವು, ಅದರೊಳಗಡೆನೆ ತೊಳಲಾಟ ಇರ್ತಿತ್ತು, ಅದರೊಳಗಡೆನೆ ಜೀವನ ಗುದ್ದಾಡ್ದಿರ್ತಿತ್ತು. ನಮ್ಮ ಬೇಡಿಕೆಗಳನ್ನ ನಾವು ಇಳಿಸಕ್ಕಾಗ್ತಿರ್ಲಿಲ್ಲ. ಒಂದಾಗನ ಒಂದು ಬೇಕು, ಒಂದಾಗನ ಒಂದು ಬೇಕು. ಒಂದು ಸಿಕ್ತಂದ್ರೆ ಇನ್ನೊಂದು ಬೇಕು, ಇನ್ನೊಂದು ಸಿಕ್ತಂದ್ರೆ ಇನ್ನೊಂದು ಬೇಕು, ಅದು ಸಿಗ್ಲಿಲ್ಲ ಅಂದ್ರೆ ಇನ್ನೊಂದು ಬಯಸೋದು. ಹಿಂಗಾಗಿ ಶಾಂತಿ ಅನ್ನುವಂಥದ್ದು ದೊರಕುವುದು ನಮ್ಗ ಅಸಾಧ್ಯವಾಗಿತ್ತು ಸ್ನೇಹಿತರ. ಅವಾಗ ಬೇಡಿಕೆಗಳು ಜಾಸ್ತಿ ಆಗಿದ್ದು, ಅವಶ್ಯಕತೆಗಳು ಜಾಸ್ತಿ, ನನಗೆ ಬೇಕು ಅನ್ನುವಂಥದ್ದು ಜಾಸ್ತಿ ಆಗ್ತಿತ್ತು. ಇಲ್ಲೊಂದು ಸೆಂಟೆನ್ಸ್ ಹೇಳ್ತಾರ, ಹಕ್ಕೊತ್ತಾಯದ ಬೇಡಿಕೆ ಮತ್ತು ಸಾಧಾರಣ ಕೋರಿಕೆ ಇವುಗಳ ನಡುವಿನ ವ್ಯತ್ಯಾಸವು ಯಾರಿಗಾದ್ರೂ ಕಾಣಿಸುವಂತಹದ್ದಾಗಿದೆ. ಬೇಕೇ ಬೇಕು, ನನಗೆ ಸಿಗಲೇಬೇಕು ಅನ್ನುವಂಥದ್ದು ಹಕ್ಕೊತ್ತಾಯದ ಬೇಡಿಕೆ. ದೇವರ ಇದನ್ನ ಬಯಸಿದೀನಿ, ಇದನ್ನ ಕೊಟ್ರೆ ನಂಗೆ ಚಲೋ ಆಗ್ತದೆ ಅಂತ ಅನ್ಸಾಕತ್ತೈತಿ, ನೋಡ್ ದೇವ್ರ ಕೊಡ್ತೀಯ ಹಂಗ, ಇದು ಸಾಧಾರಣ ಕೋರಿಕೆ. ಆದ್ರೆ ನಮ್ದು ಹಂಗಿರ್ಲಿಲ್ಲ, ಡಿಮ್ಯಾಂಡ್ ಇರ್ತಿತ್ತು. ದೇವ್ರು ಇದನ್ನ ಮಾಡ್ಲಿಲ್ಲ ನಡಿ, ದೇವ್ರಿಗೆ ಚಾಲೆಂಜ್, ದೇವ್ರಿಗೆ ಮತ್ತೆ ಲಂಚ್ ಹಾಕ್ಬಿಡೋದು. ನೀನ್ ಇದನ್ನ ಕೊಟ್ರೆ ನಾನು ನಿನಗೆ ಇದನ್ನ ಮಾಡ್ತೀನಿ, ನಾನು ಹಿಂಗ್ ಹರಕೆ ತೀರಿಸ್ತೀನಿ, ನಿನ್ಗೆ ಅಷ್ಟು ದುಡ್ಡು ಹಾಕ್ತೀನಿ, ಕಾಯಿ ಹೊಡಿತೀನಿ, ಅದನ್ನ ಮಾಡ್ತೀನಿ. ಹಕ್ಕು ತೋರಿಸೋದು, ಕೊಡ್ಲೇಬೇಕು ನೀನು ಅನ್ನುವಂಥದ್ದು. ಇವತ್ತ ನಮ್ಗೆ 7ನೇ ಹೆಜ್ಜೆ ನಮ್ಮ ನಿಲುವನ್ನ ಬದಲಾಯಿಸಲು ಸಹಕಾರಿ ಆಗ್ತದ. ಏನ್ ಕೊಡ್ತೀಯ ಕೊಡು ತಂದೆ, ನಿನಗೇನು ಕೊಡಬೇಕಂತ ಅನ್ಸುತ್ತ, ನನ್ನ ಜೀವನಕ್ಕ ನೀನ್ ಏನ್ ಬಯಸಿಯ ಅದನ್ನ ಕೊಡು ಸಾಕು. ನೀನ್ ಏನ್ ಬಯಸಿಯ ಅದನ್ನ ಕೊಡು. ನಾನು ಬಯಸಿದ್ದು ಕೊಡ್ತೀವಿ ಬಿಡ್ತೀವಿ ನನಗ್ ಗೊತ್ತಿಲ್ಲ, ಕೊಟ್ರು ಓಕೆ. ನಾನು ಬಯಸಿದ್ದು ಕೊಡಬಾರ್ದಂತೇನಿಲ್ಲ, ಕೊಡ್ತೀಯ ಓಕೆ ಫೈನ್, ಅದು ನಿನ್ನ ಆಶೀರ್ವಾದ. ನಾನು ಬಯಸಿದ್ದು ಕೊಡ್ಲಿಲ್ಲ, ಅದು ನಿನ್ನ ಇಚ್ಛೆ. ಅದೇ ಗಾಡ್ಸ್ ವಿಲ್ ಗಾಡ್ಸ್ ಗ್ರೇಸ್ ಅಂತ ಹೇಳಿ, ಅದು ನಿನ್ನ ಇಚ್ಛೆ, ಬೇರೆ ಏನೋ ಇರಬೇಕು. ಇವತ್ತ ಈ ಮೂಲಕ ನಮ್ರತೆ ಅನ್ನುವಂಥದ್ದು ನಮಗೆ ದಾರಿ ದೀಪ ಆಗ್ತದ ಸ್ನೇಹಿತರೆ. ಇಲ್ಲಿ ದಾರಿ ದೀಪನ ಆಗ್ತದೆ, ದೇವರ ಹತ್ತಿರ ಹೋಗ್ಲಿಕ್ಕೆ, ಅವನ ಹತ್ತಿರ ನಡಿಲಿಕ್ಕೆ ನಮಗಿದು ಸಹಕಾರಿ ಆಗ್ತದೆ 7ನೇ ಹೆಜ್ಜೆ ವಿನಮ್ರತೆ ಅನ್ನುವಂಥದ್ದು. ಸೊ ಹಿಂಗಾಗಿ 7ನೇ ಹೆಜ್ಜೆ ಅನ್ನುವಂಥದ್ದು ಸಂಪೂರ್ಣವಾಗಿ ನಮ್ರತೆಗೆ ಒತ್ತು ಕೊಡ್ತದೆ. ಕಂಪ್ಲೀಟ್ ಆಗಿ ನಮ್ರತೆ ಬಿಟ್ಟು ಮತ್ತೇನು ಇಲ್ಲ ಇದ್ರೊಳಗಂತ ಹಾಕೋರು. ಸೊ ನಮ್ಮಲ್ಲಿರುವಂತ ಈ ಅಮಲಿನ ಜೊತೆಗೆ ಇರುವಂತ ಎಲ್ಲ ದೋಷಗಳನ್ನ, ಬೇರೆ ಬೇರೆ ಇದಾವಲ್ಲ ಏನ್ ಪಟ್ಟಿ ಮಾಡಿರ್ತೀವ ಆ ಎಲ್ಲ ದೋಷಗಳನ್ನ ನಮಗ ಈ 7ನೇ ಹೆಜ್ಜೆ ಮುಖಾಂತರನೇ ಅದನ್ನು ಕೂಡ ನಮ್ರತೆಯಿಂದನೇ ಬೇಡ್ಕೋಬೇಕು. ದೇವರೇ ಅದನ್ನ ತೆಗೆದಿಯ, ಅದ್ರ ಜೊತೆ ಒಂದಿಷ್ಟು ಅದಾವು ಬಾಲಂಗೋಚಿಗಳು, ಆ ಬಾಲಂಗೋಚಿಗಳನ್ನು ಒಂದ್ ಸ್ವಲ್ಪ ಕಿತ್ತು ಹಾಕು ಅನ್ನುವಂಥ ಒಂದು ವಿನಮ್ರತೆಯಿಂದ ಅವನನ್ನ
ಅದರ ಮುಖಾಂತರ ಕೂಡ ನಾವು ಪ್ರಯತ್ನ ಮಾಡೋದು. ಯಾವಾಗ ನಾವು ಮಧ್ಯದ ಇದರನ್ನೇ ಬಲಹೀನತೆಯನ್ನು ಒಪ್ಪಿಕೊಂಡು ನಮಗ ಅದರ ಮೇಲೆ ಕಂಟ್ರೋಲ್ ಇಲ್ಲ, ನಮಗ ಅದರ ಮೇಲೆ ಸ್ವಾಧೀನತೆ ಇಲ್ಲ ಅಂತ ಹೇಳಿ ಒಪ್ಪಿಕೊಂಡಿವು, ಅದೇ ರೀತಿ ಯಾವಾಗ ಆ ರೀತಿ ಒಪ್ಪಿಕೊಂಡಿವಿ, ದೇವರು ನಮ್ಮನ್ನು ಸಮಚಿತ್ತತೆಗೆ ತಗೊಂಬಂದ. ಹಂಗೇನೆ ಉಳಿದಿದ್ದುಗಳ ಬಗ್ಗೆನೂ ಕೂಡ ಕೇಳೋದು. ಉಳಿದ ದೋಷಗಳಂತೇನು ಅನ್ಕೊಳ್ತೀವಲ್ಲ, ಏನ್ ಹೇಳ್ಕೊಂಡಿವಲ್ಲ, ನಮ್ಮಲ್ಲಿ ಏನೇನು ದೋಷಗಳಿದಾವಲ್ಲ ಅವನ್ನ ಪಟ್ಟಿ ಮಾಡಿವಲ್ಲ, ಇನ್ನೊಬ್ಬರ ಜೊತೆ ಚರ್ಚೆ ಮಾಡಿವಲ್ಲ, ಲಿಸ್ಟ್ ಮಾಡಿವಲ್ಲ, ಅವುಗಳನ್ನ ತೆಗಿ ಅನ್ನುವಂಥದ್ದು ನಾವು ನಮ್ರತೆಯಿಂದಾಗಿ ನಾವು ಕೇಳ್ಕೊಂಡಾಗ ನಮಗೆ ದೇವರ ಕೃಪೆ ಒದಗ್ತದೆ. ನಮ್ಮಲ್ಲಿರುವಂತಹ ಈ ಮದ್ಯಪಾನದ ಗುಲಾಮತನನ ದೂರವಾಗುವುದಾದ್ರೆ ಈ ಉಳಿದಂತ ಸಮಸ್ಯೆಗಳಿಗೆ ಕೂಡ 100% ನಮಗೆ ಮುಕ್ತಿ ಸಿಗ್ತದ ಅನ್ನುವಂಥ ಮಾತನ್ನ ಏಳನೇ ಹೆಜ್ಜೆಯಲ್ಲಿ ಹೇಳಿ ಅವರು ಈ ಹೆಜ್ಜೆಯನ್ನು ಮುಗಿಸ್ತಾರೆ. ನಾನು ಕೂಡ ಇಲ್ಲಿ ನಿಲ್ತೀನಿ. ದಯವಿಟ್ಟು ತಪ್ಪು ತಿಳಿಬೇಡಿ, ಯಾಕಂದ್ರೆ ನಾನು ಸ್ವಲ್ಪ ಅವಸರ ಆಯ್ತು ಅಂತ ಅನ್ಸುತ್ತೆ ನನಗೆ. ಆದ್ರೂ ಕೂಡ ನಾನು ಸ್ವಲ್ಪ ನನ್ನ ಮಗಳ ಫೋನ್ ಇದೆ, ಮಾತಾಡ್ಬೇಕು. ಅಂದ್ರೆ 10 ದಿವಸಕ್ಕೊಮ್ಮೆ ಫೋನ್ ಮಾಡ್ತಾಳೆ ಅವಳು. 1ನೇ ತಾರೀಕು ಇವತ್ತು ಒಂದು 11:21 ಅಂತ ಮಾಡ್ತಾರೆ. ಇನ್ನೊಂದು 5 ನಿಮಿಷ ಸಮಯ ಇದೆ, ಅವ್ರ ಜೊತೆ ಮಾತಾಡ್ತೀನಿ. ನಾನು ಇಲ್ಲಿ ನಿಲ್ಲಿಸ್ತೀನಿ. ನನ್ನ ಜೊತೆ ಓದಿದಂತ ಶಾಂತಧಾಮದ ಸ್ನೇಹಿತರಿಗೆ ಹಾಗೂ ಚೇರ್ಪರ್ಸನ್ಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ನನಗೆ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು.